ಸೊ ಇವಾಗ ನಾನು 1 ಪ್ಯಾಕೆಟ್ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಪಾಯಸ ಮಾಡ್ಕೋತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಇದನ್ನ ನಾನು ಒಬ್ಳಿಗೆ ಮಾತ್ರ ಮಾಡ್ಕೋತಾ ಇರೋದು, ಹಾಗೆ ಒಂದೇ ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಫ್ಯಾಮಿಲಿಗೆಲ್ಲ ಮಾಡ್ಬೇಕಪ್ಪ, ನಾವೊಂದು 4-5 ಜನ ಇದ್ದೀವಿ ಅಂತ ಆ ಥರ ಏನಾದ್ರು ಡಬಲ್ ಪ್ಯಾಕೆಟ್ ಹಾಕೊಳ್ಳಿ. ಯಾರು ಹೇಳ್ತಾ ಇದಾರಲ್ವಾ ಇಂಗ್ರೀಡಿಯೆಂಟ್ಸ್ ಹಿಂಗೆ ಹಾಕೋಬೇಕು ಹಂಗೆ ಹಾಕೋಬೇಕಂತ, ಏನೋ ನಾನೇ ತಯಾರು ಮಾಡಿರೋ ಥರ ಆಲ್ರೆಡಿ ತಯಾರಾಗಿರೋ ನಮ್ಮ ಆಹಾರ ಪ್ಯಾಕೆಟ್ ಇಟ್ಕೊಂಡು ಇದು ಬಿಲ್ಡಪ್ ಕೊಡ್ತಾ ಇದ್ದೀನಿ ನಾನು. ಸೂಪರ್ ನಾನು ಒಂಥರ. ಓಕೆ, ಸೊ ಈಗ ನೀವು ನೋಡ್ತಿದ್ದೀರಾ ಅಲ್ವಾ, ಒಂದು ಲೆವೆಲ್ಗೆ ತಿಕ್ಕಾಗಿ ಬಂದಿದೆ. ಸೊ ನಾನು ಆವಾಗಲೇ ನಿಮ್ಗೆ ಹೇಳಿದೆ ಔಷಧೀಯ ಸಸ್ಯಗಳಿದ್ದಾವೆ, ಜೊತೆಗೆ ನೈಸರ್ಗಿಕ ಪದಾರ್ಥಗಳು ಕೂಡ ಇದ್ದಾವೆ ಅಂತ ಹೇಳಿ. ಜಾಯಿಕಾಯಿ ಇರಬಹುದು, ಗಸಗಸೆ ಇರಬಹುದು, ಜಕ್ಮಾನ್ಸಿ ಇರಬಹುದು, ಇಷ್ಟೆಲ್ಲ ಇದರಲ್ಲಿ ಬ್ರೌನ್ ರೈಸ್ ಕೂಡ ಇದೆ. ಸೊ ಸ್ಕಿಮ್ಡ್ ಮಿಲ್ಕ್ ಪೌಡರ್ ಕೂಡ ಇದೆ, ದ್ರಾಕ್ಷಿ ಕೂಡ ಇದೆ. ವಾವ್, ಅದೊಂಥರ ಬಾಯಿ ಸಿಗ್ತಾ ಇದ್ರೆ ಪಾಯಸನೇ ಚಂದ. ಸೊ ಈ ಪಾಯಸದಲ್ಲಿ ನಮ್ಮ ಆಹಾರ ಅವರು ಬಳಸಿರುವಂತಹ ಮಿಕ್ಸ್ ಏನಿದೆಯಲ್ಲ ಅದು ಲೋ GI ಶುಗರ್ ಆಗಿರೋದ್ರಿಂದ ಸಕ್ಕರೆ ದೇಹದಲ್ಲಿ ನಿಧಾನವಾಗಿ ರಿಲೀಸ್ ಆಗುತ್ತೆ. ರಿಚ್ ಇನ್ ಫೈಬರ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ ಇವಾಗ ನಾವೇನೇ ತಿಂದ್ರು ತುಂಬಾ ಹೆಲ್ದಿ ಆಗಿರೋದನ್ನ ಹುಡುಕ್ತಿರ್ತೀವಲ್ವಾ, 5% ಪ್ರೋಟೀನ್ ಇರುತ್ತೆ. ಓಕೆ, ಸೊ ಈಗ ಡ್ರೈ ಫ್ರೂಟ್ಸ್ ಹಾಕೋ ಟೈಮ್ ಹಾಕ್ಬಿಡೋಣ. ಫೈನಲಿ ಆಹಾರ ಎಂದ್ರೆ ನಾನು ಕೂಡ ಅಡುಗೆ ಮಾಡೋದು ಕಲಿತೆ. ಇವತ್ತು ಮನೆಗೆ ಹೋಗಿ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಪಾಯಸ ತಿನ್ಸೋದೆಯಾ ಸಬ್ಬಾಸ್ ಅಂತ ಅನ್ಸ್ಕೊಳ್ಳೋದೆಯಾ. ಆಮೇಲೆ ಆ್ಯಕ್ಚುಲಿ ಏನು ಗೊತ್ತಾ, ಇದರಲ್ಲಿ ಗಸಗಸೆ ಇರೋದ್ರಿಂದ ತುಂಬ ಒಳ್ಳೆ ನಿದ್ದೆ ಬರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಂದಷ್ಟು ಬೇರೆ ಬೇರೆ ಡಿಶಸ್ಗಳನ್ನು ಸವಿತಾ ಇರಬೇಕಾದ್ರೆ ಈ ಆಹಾರ ಅವರ ಒಂದು ಮಸ್ತಾಗಿರೋ ನಿದ್ರಾ ಪಾಯಸವನ್ನು ಬಳಸ್ತಾ ಇದ್ರೆ ಆ ಊಟಕ್ಕೆ ಒಂದು ಒಳ್ಳೆ ಮಜಾ ಕೊಡುತ್ತೆ ಕಣ್ರಿ. ಈಗ ಇನ್ನೇನು ಹಬ್ಬಗಳ ಸೀಸನ್ ಬೇರೆ ಶುರು ಆಗ್ತಾ ಇದೆ. ಸೊ ಈಗಲೇ ನೀವು ಮೆಂಟಲಿ ಪ್ರಿಪೇರ್ ಆಗೋದ್ರ ಜೊತೆಗೆ ನಿಮ್ಮ ಕಿಚನ್ ಅನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ ವಿತ್ ನಮ್ಮ ಆಹಾರ. ಓಕೆ, ಸೊ ಈಗ ನಾನು ಈ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣವಾ. ಆರಾಮ್ಸೆ ಇಬ್ರು ತಿನ್ಬೋದು. ಸೊ ಇದಕ್ಕೆ ಇನ್ನೊಂದು ಪ್ಯಾಕೆಟ್ ಇತ್ತಲ್ವಾ, ಅದನ್ನ ಡ್ರೈ ಫ್ರೂಟ್ಸ್ ಇದೆ. ಸೊ ನಾವು ಗಾರ್ನಿಶಿಂಗ್ ಇಷ್ಟು ದಿನ ಬೇರೆಯವ್ರು ಮಾಡಿದ ಪಾಯಸನ ನನಗೆ ಟೇಸ್ಟ್ ಮಾಡ್ತಿದ್ದೆ. ಇವತ್ತು ನಾನು ಮಾಡಿರೋ ಪಾಯಸನ ಯಾರು ಟೇಸ್ಟ್ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ಲ. ಸೊ ಲೆಟ್ಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಇವತ್ತು ಆಕ್ಚುಲಿ ನಮ್ಮ ಡಾಕ್ಟ್ರು ಯಾವಾಗಲೂ ನಮಗೆ ರೆಮಿಡಿ ಮನೆಯಲ್ಲೇನೆ ಮದ್ದುಗಳನ್ನು ಒಂದಷ್ಟು ತೋರಿಸ್ತಾ ಇರ್ತಾರೆ, ಹೆಲ್ದಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸೊ ಇವತ್ತು ಯಾರು ಗೆಸ್ಟ್ ಇಲ್ದೇ ಇರೋ ಕಾರಣ, ನಮ್ಗೆ ಗೆಸ್ಟ್ ಕೈ ಕೊಟ್ಟಿರೋ ಕಾರಣ ನಾನೇ ಅಡುಗೆ ಮಾಡ್ಬೇಕಾಯ್ತು. ಅಡುಗೆ ಅಂತಂದ್ರೆ ತುಂಬಾ ದೊಡ್ಡ ಅಡುಗೆ ಮಾಡಿಲ್ಲ, ಒಂದು ಅದ್ಭುತವಾದ ಪಾಯಸ ಮಾಡಿದ್ದೀನಿ. ಗ್ರೇಟ್. ನಾನು ಪಾಯಸ ಮಾಡಿರೋದು ನಮ್ಮ ಆಹಾರ ಅವರ ನಿದ್ರಾ ಪ್ರೀ ಮಿಕ್ಸ್ ಪಾಯಸ ಪೌಡರ್ ಇಂದ. ರುಚಿ ನೋಡಿ ನೀವು ಫ್ಲಾಟ್ ಆಗೋದಂತ ಗ್ಯಾರಂಟಿ. ಪಾಯಸ ನನಗೆ ತುಂಬಾ ಇಷ್ಟ ಆಕ್ಚುಲಿ. ಹೌದಾ? ಹೌದು. ಸೊ ಟೇಸ್ಟ್ ಮಾಡಿ ಡಾಕ್ಟ್ರೆ. ಫಸ್ಟ್ ಟೈಮ್ ನಾನು ಯಾವಾಗ್ಲೂ ನಿಮ್ ರೆಮಿಡಿ ಟೇಸ್ಟ್ ಮಾಡ್ತೀನಿ. ಇವತ್ತು ನೀವು ನನ್ನ ಡಿಶ್ ನ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಅವ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಹಾನೆಸ್ಟ್ಲಿ ಒಂಥರ ತುಂಬಾ ಯುನೀಕ್ ಅನ್ಸ್ತದೆ. ಪಾಯಸನೇ ಆಗಿದ್ರು ತುಂಬಾ ಫ್ಲೇವರ್, ಇಟ್ಸ್ ರಿಯಲಿ ವೆರಿ ಯಮ್ಮಿ. ಹೌದಾ? ಅಂಡ್ ವೈ ಡೋಂಟ್ ಯು ಟೇಸ್ಟ್ ಇಟ್? ಎಕ್ಸಾಕ್ಟ್ಲಿ, ನಾನು ಟೇಸ್ಟ್ ಮಾಡ್ತೀನಿ. ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ಐ ಹ್ಯಾವ್ ಓ ಮೈ ಗಾಡ್. ಎಸ್, ನನ್ನ ಕಡೆಯಿಂದ ನಮ್ಮ ಆಹಾರ ನಿದ್ರಾ ಪ್ರೀಮಿಕ್ಸ್ ಪಾಯಸಕ್ಕೆ ನನ್ನ ಕಡೆಯಿಂದ ಮಜ್ಜಿಗೆ. ಅಷ್ಟು ಟೈಮ್ ತಗೊಂಡು ಕಷ್ಟಪಟ್ಟು ಕಲ್ತು ಮಾಡಿರುವಂತ ನಯನ ಅವ್ರಿಗೆ ಟೇಸ್ಟ್ ಮಾಡಿರೋ ಡಾಕ್ಟರ್ ಕೂಡ ಒಂದ್ಸರಿ ಪಡಿ ಶಾವ್ಗೆ ಮಜ್ಜಿಗೆ. ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಮಾಡುವ ವಿಧಾನ. ಆಹಾರ ಅವರ ಒಂದು ನಿದ್ರಾ ಪಾಯಸ ಮಿಕ್ಸ್ ನ ಬಾಕ್ಸ್ ನಲ್ಲಿ 2 ಪ್ಯಾಕೆಟ್ ಪಾಯಸ ಮಿಕ್ಸ್ ಪೌಡರ್, 2 ಪ್ಯಾಕೆಟ್ ಡ್ರೈ ಫ್ರೂಟ್ಸ್, ಒಟ್ಟು 4 ಪ್ಯಾಕೆಟ್ಗಳಿರುತ್ತವೆ. ಮೊದಲಿಗೆ ಒಂದು ಬಾಣಲಿಗೆ 150 ಗ್ರಾಂ ಹಾಲು ಸೇರಿಸಿ ಕಾಯಲು ಬಿಡಿ. ಹಾಲು ಕಾದ ನಂತರ ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಪೌಡರ್ ಸೇರಿಸಿ ಚೆನ್ನಾಗಿ ಕಲಸಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಲು ಬಿಡಿ. ಈಗ ಪಾಯಸಕ್ಕೆ ಆಹಾರ ಅವರ ನಿದ್ರಾ ಪಾಯಸ ಮಿಕ್ಸ್ ಡ್ರೈ ಫ್ರೂಟ್ಸ್ ಹಾಕಿ ಕಲಸಿಕೊಂಡರೆ ಆಹಾರ ನಿದ್ರಾ ಮಿಕ್ಸ್ ಪಾಯಸ ಸವಿಯಲು ಸಿದ್ಧ. ನಾವು ಮಾಡ್ಕೊಟ್ಟ ಪಾಯಸನ ನೀವು ಟೇಸ್ಟ್ ಮಾಡಿದ್ರಿ. ಈಗ ನಮಗೋಸ್ಕರ ನೀವು ಯಾವ ರೆಮಿಡಿನ ತಗೊಂಡ್ಬಂದಿದ್ದೀರಾ? ಇವತ್ತು
ಮಂಗರವಳ್ಳಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತೀನಿ. Okay. ಯಾಕಂದ್ರೆ ಬೋನ್ ಹೆಲ್ತ್ ತುಂಬಾ ಜನಕ್ಕೆ ಅದೊಂದು ಕನ್ಸರ್ನ್, ಎಸ್ಪೆಷಲಿ ಒಂದು ಏಜ್ ಕ್ರಾಸ್ ಆಗ್ತಾ ಇದ್ದ ಹಾಗೆ ಒಂಥರ ಟಿಶ್ಯೂ ಸ್ಟ್ರೆಂತ್ ಅಷ್ಟಿರಲ್ಲ, Okay. ಅಥವಾ ಜಾಯಿಂಟ್ ಪೇನ್ಗಳಾಗ್ತಾ ಇರುತ್ತೆ, ಅಥವಾ ಊತಗಳಾಗುತ್ತೆ ಮೂಳೆ ಹತ್ರ. ಸೊ ಈ ರೀತಿ ಗಾರ್ಡನ್ ತುಂಬಾ ಸುಲಭವಾಗಿ ಬೆಳಿಬಹುದಾದಂತ ಮಂಗರವಳ್ಳಿ ತುಂಬಾ ಕಡೆ ಹಿತ್ಲ ಕಡೆ ಎಲ್ಲ ಬೆಳಿತಾರೆ. ಇದನ್ನ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ನಾನವ್ರೆ ಇದನ್ನ ನಾನು ಇವಾಗ ತೋರಿಸ್ಕೊ. ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟರ್ ತೋರಿಸ್ತಾ ಇದ್ದಾರೆ ಮಂಗರವಳ್ಳಿ ಚಟ್ನಿ. ಈ ಮಂಗರವಳ್ಳಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಓಕೆ ಡಾಕ್ಟ್ರೆ, ಮೊದಲು ಏನ್ ಕೊಡೋಣ ನಿಮ್ಗೆ? ಬಟ್ ಅದಕ್ಕಿಂತ ಮುಂಚೆ ನಾನವ್ರೆ ಇದನ್ನ ಯಾವ ತರ ಬಿಡಿಸ್ಕೋಬೇಕು ಅನ್ನೋದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್. ಇದು ಹಾಗೆ ನಾವು ಬಿಡ್ಸಕ್ಕೆಲ್ಲ ಹೋದ್ರೆ ಅದ್ರ ಸಿಪ್ಪೆ ತೆಗೆದ್ಮೇಲೆ ಕೈ ತುರಿತಾ ಬರುತ್ತೆ. ಕೈಗೆ ಎಣ್ಣೆ ಸವರ್ಕೊಂಡು ಇದನ್ನ ಕಟ್ ಮಾಡಿ ಸಿಪ್ಪೆ ತೆಗಿಬೇಕು. ನೋಡಿ ಈ ತರ ಸಣ್ಣ ಚಾಕು ಕೊಡಿ, ನಾನು ತೋರಿಸ್ತೀನಿ. ಕೈಗೆ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡು ನಿಧಾನವಾಗಿ ಈ ತರ ಅದ್ರ ಸಿಪ್ಪೆನ ತಕ್ಕೋಬೇಕು. ನೋಡಿ ಈ ತರ. ಒಳಗಿರೋದ್ರಲ್ಲಿ ನಾವು ಪ್ರಿಪೇರ್ ಮಾಡಿ. ಹೌದು. ಸೊ ಮೇಲಿರೋದನ್ನ ನಾವು ಕಂಪ್ಲೀಟ್ ಆಗಿ ತೆಗೆದು ಬಿಡ್ತೀವಿ. ನೋಡಿ ಈ ತರ ಒಳಗಡೆ ಇರೋ ಭಾಗನ ತಕ್ಕೊಂಡು ಈ ರೀತಿ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಫ್ರೈ ಪ್ಯಾನ್ ಅವರೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದಕ್ಕೆ ಪ್ಲೀಸ್. ನಮ್ಮ ರೆಮಿಡಿಗೋಸ್ಕರ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. 6 ರಿಂದ 7 ಬೆಳ್ಳುಳ್ಳಿ ಮತ್ತೆ ಈ ಬಿಡಿಸ್ಕೊಂಡಿರೋ ಮಂಗರವಳ್ಳಿಯನ್ನ ಅದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಕೀಲ್ಗಳ ನೋವಿಂದ ಸಫರ್ ಮಾಡ್ತಾ ಇರೋರು ತುಂಬಾ ಜನ ಇರ್ತಾರೆ. ಅವ್ರಿಗಂತೂ ಇದು ಅದ್ಭುತವಾದಂತ ಒಂದು ರೆಮಿಡಿ ಅಂತಾನೆ ಹೇಳ್ಬಹುದು. ನಾನವ್ರೆ, ನೀವು ಆಹಾರ ಅಂತ ಅಂದ್ರಿ, ಆಹಾರ ಅವ್ರದ್ದೇ ಪೆಪ್ಪರ್ ಪೌಡರ್ ಯೂಸ್ ಮಾಡಿದ್ದೀನಿ. ಓಕೆ. ಆಹಾರ ಅವ್ರದ್ದು ಧನಿಯಾ ಪೌಡರ್ 1/4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಅಂಡ್ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಖಾರ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಹಾಕೊಳ್ಬಹುದು, ತೊಂದರೆ ಇಲ್ಲ. ನಾನು ಒಂದೇ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಆಹಾರ ಅವ್ರದ್ದು ಬಳಸ್ತಾ ಇದ್ದೀನಿ. ಅಂಡ್ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಆಹಾರ ಅವ್ರದ್ದೇ. ಇದು ಕೂಡ ಹೆಲ್ದಿ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದರಿಂದ 1/4 ಇಂಚಷ್ಟು ಹುಣಸೆ ಹಣ್ಣು ನೆನಾಕಿದ್ದೆ, ಅದನ್ನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಚೆನ್ನಾಗಿ ಬಾಡಿದೆ. ಸ್ವಲ್ಪ ತಣ್ಣಗಾಗಿದ ತಕ್ಷಣ ಇದನ್ನ ಮಿಕ್ಸಿಗೆ ಹಾಕಿ ಚಟ್ನಿ. ಚಟ್ನಿ ರೆಡಿ ಆಗಿದೆ. ಸೊ ಇನ್ನೇನು ಹಾಕೋಣ? ಒಂದ್ ಸಣ್ಣ ಒಗ್ಗರಣೆ ಮಾಡ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಾಗುತ್ತೆ. 1/4 ಸ್ಪೂನ್ ಅಷ್ಟು ಸಾಕು. ಕಾಳು ಸಾಸಿವೆ ಜೀರಿಗೆ ರುಚಿಗೋಸ್ಕರ. ಅವರೇ, ತುಂಬಾ ಸ್ಪೆಷಲ್ ಮಂಗರವಳ್ಳಿ ಚಟ್ನಿ. ಅದರಿಂದ ಇದನ್ನ ಟೇಸ್ಟ್ ಮಾಡಿ ಪ್ಲೀಸ್ ಹೇಳಿ ಹೇಗಿದೆ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಡಾಕ್ಟರ್ ನಮಗೆ ಈ ರೆಮಿಡಿಯನ್ನ ತೋರಿಸಿದರೆ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ಯಾವ ಚಟ್ನಿಗೂ ಏನು ಕಡಿಮೆ ಅಲ್ಲ, ಯುನೀಕ್ ಟೇಸ್ಟ್ ಇದೆ ಅಲ್ಲ. ಹಾಗೆ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ನ ಬಳಸಿರೋದ್ರಿಂದ ರುಚಿ ಇನ್ನಷ್ಟು ಎನ್ಹಾನ್ಸ್ ಆಗಿದೆ. ನೀವು ಆಹಾರ ಅವರ ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ ಆಹಾರ.com ಅಲ್ಲಿ ಕೂಡ ತಗೊಳ್ಬಹುದು. ಯಾರೆಲ್ಲ ಕೀಲು ನೋವಿಂದ ತುಂಬಾ ಬಳಲ್ತಾ ಇದ್ದೀರಾ, ನಮ್ಮ ಇವತ್ತಿನ ಮಂಗರವಳ್ಳಿ ಚಟ್ನಿ ಹೇಳಿ ಮಾಡಿಸಿದ ಚಟ್ನಿ. ಸೊ ನೀವು ಕೂಡ ಟ್ರೈ ಮಾಡಿ. ಡಾಕ್ಟ್ರೆ, ಇಷ್ಟು ಈಸಿ ಆದಂತಹ ರೆಮಿಡಿನ ಹೇಳ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್.